ಎಂಇಐ ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ 77ನೇ ಗಣರಾಜ್ಯೋತ್ಸವ ಆಚರಣೆ. 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆಯ ಎಂಇಐ ಬಡಾವಣೆಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬಡಾವಣೆಯ ಧ್ವಜಸ್ತಂಭದ ಹತ್ತಿರ ಸಂಘದ ಅಧ್ಯಕ್ಷರಾದ ಬಿ ಲಕ್ಷ್ಮಣಗೌಡರ ನೇತೃತ್ವದಲ್ಲಿ ಮತ್ತು ಗೌರವಾಧ್ಯಕ್ಷರಾದ ಬಿ ನಾಗರಾಜರವರ ಸಮ್ಮುಖದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಭಾರತ ಮಾತೆಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿ ಸಂಘದ ಅಧ್ಯಕ್ಷರಾದ ಬಿ ಲಕ್ಷ್ಮಣಗೌಡರು ಮತ್ತು ಗೌರವಾಧ್ಯಕ್ಷರಾದ ನಾಗರಾಜರವರಿಂದ ಧ್ವಜಾರೋಹಣ ನೆರವೇರಿಸುವ ಮೂಲಕ ಮತ್ತು ಭಾರತ ಮಾತೆಗೆ ಜೈಕಾರ ಕೂಗುವ ಮೂಲಕ ಹಾಗೂ ರಾಷ್ಟ್ರಗೀತೆ ಹಾಡುವ ಮೂಲಕ 77ನೇ ಗಣರಾಜ್ಯೋತ್ಸವವನ್ನು ಎಂಇಐ ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇದೇ ಸಂದರ್ಭದಲ್ಲಿ ನೆರೆದಿದ್ದ ನಾಗರಿಕರಿಗೆ ಮತ್ತು ಸ್ಥಳೀಯರಿಗೆ ಹಾಗೂ ಪೌರ ಕಾರ್ಮಿಕರುಗಳಿಗೆ ಸಿಹಿ ಹಂಚುವ ಮೂಲಕ ಗಣರಾಜ್ಯೋತ್ಸವದ ಶುಭಾಶಯವನ್ನು ಸಹ ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಲಕ್ಷ್ಮಣ್ ಗೌಡರು ಗಣರಾಜ್ಯೋತ್ಸವದ ಪ್ರಯುಕ್ತ ಪೌರ ಕಾರ್ಮಿಕರುಗಳಿಗೆ ಸಹಾಯ ಹಸ್ತವನ್ನು ಸಹ ನೀಡಿದರು. ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಬಿ ಲಕ್ಷ್ಮಣ್ ಗೌಡರು, ಗೌರವಾಧ್ಯಕ್ಷರಾದ ಬಿ ನಾಗರಾಜರವರು ಹಾಗೂ ಕಾರ್ಯದರ್ಶಿ ಆಂಜನಪ್ಪ ಬೆಳಗೆರೆ ಸೇರಿದಂತೆ ಪದಾಧಿಕಾರಿಗಳಾದ ಭರತ್ ರಾವ್, ನಾಗೇಶ್ ಆಳ್ವ, ಅರವಿಂದ್ ಹೂಲಿ, ಚನ್ನಪ್ಪ, ಗೋವಿಂದರಾಜ್, ಶ್ರೀನಿವಾಸ್, ನರಸಿಂಹರಾಜು, ರವಿಕಿರಣ್, ಸತೀಶ್ ಚಂದ್ರ ಹಾಗೂ ಎಂಇಐ ಬಡಾವಣೆಯ ಹಲವಾರು ನಾಗರಿಕರು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು. 1950ನೇ ಇಸ್ವಿ ಸಂವಿಧಾನನ ನಮ್ಮ ಭಾರತ ದೇಶ ಸಂವಿಧಾನನ ರಚನೆಯಾಗಿದ್ದ ದಿವಸ ಅಂದಿನಿಂದ ನಾವು ಪ್ರತಿ ವರ್ಷವೂ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಎಲ್ಲ ಈ ನಮ್ಮ ಸಂವಿಧಾನದ ಎಲ್ಲ ಪ್ರತಿಯೊಂದು ಮೌಲ್ಯಾಧಾರಿತಗಳು ಪ್ರತಿಯೊಬ್ಬ ಮನುಷ್ಯನಿಗೂ ತಲುಪ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಸಂವಿಧಾನ ರಚನೆಯಾದ ದಿವಸ ಇವತ್ತು. ಈ ಸಂವಿಧಾನ ರಚನೆ ಆಗೋದಕ್ಕೆ ಶ್ರಮಪಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅವರ ಸಹೋದ್ಯೋಗಿಗಳನ್ನು ಇವತ್ತಿನ ದಿವಸ ನಾವೆಲ್ಲ ನೆನೀಬೇಕಾಗುತ್ತೆ. ಯಾಕೆಂದರೆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬಾಳಬೇಕು ಅಂದರೆ ಸಂವಿಧಾನದಲ್ಲಿ ಏನೇನು ಅಡಕವಾಗಿದೆ ಅದರಂತೆ ಅಣ್ಣಾರು ಹೇಳಿದ್ರು. ಸಂವಿಧಾನದಲ್ಲಿ ಏನು ಅಡಕವಾಗಿದೆ ಅದರಂತೆ ನಾವು ಸಮಾಜದಲ್ಲಿ ದೇಶ ಆಗಲಿ ರಾಜ್ಯಗಳಾಗಲಿ ಬಾಳಬೇಕಾಗುತ್ತೆ. ಅದರಿಂದ ನಾವೆಲ್ಲರೂ ದೇಶ ರಾಜ್ಯ ಅಂದಾಗ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗುತ್ತೆ.